ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳಾದಂಥವ್ರಿಗೆ ಪತ್ರಕರ್ತರು ಆಗಾಗ್ಗೆ ಛೇಡಿಸೋದುಂಟು, ವಿಮರ್ಶೆ ಮಾಡೋದುಂಟು, ಕೆಲವೊಮ್ಮೆ ತೊಂದರೆಗಳನ್ನು ಕೊಡೋದುಂಟು. ಅದು ಅವರ ಜನ್ಮಸಿದ್ಧ ಹಕ್ಕು ಕೂಡ. ಆದರೆ ನನಗೆ ನನ್ನ ಅವಧಿಯಲ್ಲಿ ಸಿಕ್ಕಂತಹ ಇಲ್ಲಿನ ಪತ್ರಿಕಾ ಮಿತ್ರರು ಹೇಗಿದ್ರು ಅಂದರೆ, ಒಂದು ಕುಟುಂಬದ ಸದಸ್ಯರಂತೆ ಇದ್ದರು. ಅದಕ್ಕೆ ಕಾರಣವೂ ಇತ್ತು. ಒಬ್ಬ ಅಧಿಕಾರಿ ರೀತಿಯಲ್ಲಿ ಅಹಂಕಾರದಿಂದ ವರ್ತಿಸದೆ ಹೋದರೆ, ಅವನು ಜನತೆಯ ನಡುವೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಎನ್ನುವ ಭಾವನೆ ಅವನಲ್ಲಿದ್ದರೆ, ಜನರ ಸಮಸ್ಯೆಗಳೇ ನನ್ನ ಸಮಸ್ಯೆಗಳು ಅನ್ನುವಂಥ ಸಂವೇದನಾಶೀಲತೆ ಅವನಲ್ಲಿದ್ದರೆ, ಅವನು ಆ ಜನಾಂಗದ ಜನಸಮುದಾಯದ ಒಂದು ಭಾಗ ಆಗ್ತಾನೆ. ಜನಸಮುದಾಯದ ಒಂದು ಭಾಗ ಆದ ವ್ಯಕ್ತಿಗೆ ಆ ಜನತೆ ಸಹಜವಾಗಿ ಈತ ನಮ್ಮವನು, ನಮ್ಮ ಮನೆಯ ಕುಟುಂಬದವನು ಅನ್ನುವ ಭಾವನೆಯಿಂದ, ಪ್ರೀತಿಯಿಂದ ಸ್ಪಂದಿಸ್ತಾರೆ. ಅಂತಹ ಸ್ಪಂದನೆ, ಸಂವೇದನಾಶೀಲತೆಯ ಸಹಕಾರ ನನಗೆ ತುಮಕೂರು ಜಿಲ್ಲೆಯಲ್ಲಿ ನನ್ನ 3.5 ವರ್ಷಗಳ ಕಾಲದ ಅವಧಿಯಲ್ಲಿ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಅನೇಕ ಪತ್ರಕರ್ತ ಮಿತ್ರರು ಪ್ರತಿದಿನ ನನ್ನ ಜೊತೆಯಲ್ಲಿ ಒಂದು ರೀತಿ ಸಂಪರ್ಕದಲ್ಲಿ ಇರ್ತಾ ಇದ್ರು. ಒಂದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೋ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಬಯಸಿ ನನ್ನ ಬಳಿಗೆ ಬರುವಾಗ ನಾನೆಂದೂ ಸಹ ಪತ್ರಕರ್ತರಾಗಿ ಬಂದಿದ್ದಾರೆ ಅಂತ ಭಾವಿಸ್ತಾನೆ ಇರಲಿಲ್ಲ. ಅವರು ನನ್ನ ಸಮಸ್ಯೆಯ ಪರಿಹಾರದ ಒಂದು ಭಾಗ ಆಗಿರೋದ್ರಿಂದ ಸಹಜವಾಗಿ ಅವರಲ್ಲಿ ನಾನು ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದೆ. ಗೆಳೆಯ ಇಂದ್ರಕುಮಾರ್ ಆಗಲಿ, ನಮ್ಮ ಸನ್ಮಾನ್ಯ ಮಲ್ಲೇಶ್ ಅವರಾಗಲಿ, ನಮ್ಮ ಪ್ರಜಾಪ್ರಗತಿಯ ಸನ್ಮಾನ್ಯ ನಾಗಣ್ಣನವರಾಗಲಿ, ಹರೀಶ್ ಆಗಲಿ, ಪುರುಷೋತ್ತಮ ಆಗಲಿ, ಇಂಥ ಎಲ್ಲ ಮಿತ್ರರುಗಳು ಆ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ ಬಹಳ ಒಂದು ಕುಟುಂಬದ ರೀತಿಯಲ್ಲಿದ್ದರು. ವಿಶೇಷವಾಗಿ ಇಂದ್ರಕುಮಾರು ಪ್ರೀತಿಸಿದ್ರೆ ಆ ಪ್ರೀತಿಗೆ ಏನನ್ನಾದರೂ ಮಾಡಬಲ್ಲಂತಹ ಒಂದು ತ್ಯಾಗದ ಗುಣವನ್ನು ಇಂದ್ರಕುಮಾರ್ ಹೊಂದಿದ್ರು. ಸದಾ ಸರಳವಾದಂಥ ವಸ್ತ್ರ ವಿನ್ಯಾಸ, ಬಹಳ ಪ್ರೀತಿಯ ಅಂತಃಕರಣದ ಮಾತುಗಳು ಮತ್ತು ತಾನೊಬ್ಬ ಪತ್ರಕರ್ತ ಅನ್ನುವ ಪರಿಕಲ್ಪನೆಯನ್ನು ಬಿಟ್ಟು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಬ್ಬ ಮಿತ್ರ ಇಂದ್ರಕುಮಾರ್. ನಮ್ಮ ಸಿದ್ದಲಿಂಗಪ್ಪನವರು ಶೈಲಜಾ ನಾಗರಾಜ ಸಮಾರಂಭಕ್ಕೆ ಬರಬೇಕು ಅಂದಾಗ ಇಂದ್ರಕುಮಾರ್ ಮೇಲೆ ನನಗಿದ್ದಂಥ ಪ್ರೀತಿಯನ್ನು ತೋರಿಸ್ಕೊಳ್ಳಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಬೆಂಗಳೂರಿನಲ್ಲಿ ತುರ್ತಾಗಿ 1 ಗಂಟೆ ಕಾರ್ಯಕ್ರಮ ಇದ್ದರೂ ಸಹ ನಾನು ಸನ್ಮಾನ್ಯ ಸಿದ್ದಲಿಂಗಪ್ಪನವರಲ್ಲಿ ನಮ್ಮ ಶೈಲಜಾ ನಾಗರಾಜ್ ಕೇಳಿಕೊಂಡೆ ನಾನು ಬಂದು 4 ಮಾತುಗಳನ್ನು ಆಡಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತೇಳಿ. ಇಂದ್ರಕುಮಾರ್ ಅವರು ಜನತೆಯ ಸಮಸ್ಯೆಗಳನ್ನು ನನ್ನ ಬಳಿ ತಂದು ನಿವೇದಿಸಿಕೊಳ್ಳುವಾಗ ಅವರು ಇಂದೂ ಸಹ ತಮ್ಮ ಪತ್ರಕರ್ತ ಅನ್ನುವಂತಹ ಜಂಬವನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಸರ್, ನೀವು ಈ ಕಡೆ ಈ ಜನ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ, ಈ ಜನರ ಸಮಸ್ಯೆ ಈ ರೀತಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಮ್ಮ ಮಲ್ಲಿಕಾರ್ಜುನ ಕೇಳ್ಕೇರಿ ಬಂದಿದ್ದಾರೆ, ನನ್ನ ಆತ್ಮೀಯ ಮಿತ್ರ, ಮತ್ತು ಸುರೇಶ್ ಛಾಯಾಗ್ರಾಹಕರು ಇದ್ದಾರೆ. ಅವರೆಲ್ಲರೂ ನಮ್ಮ ಈ ಸಾಂಸ್ಕೃತಿಕ ಬದುಕನ್ನು ಸಮೃದ್ಧಗೊಳಿಸಿದಂಥವ್ರುಗಳೆಲ್ಲ. ಹೀಗಾಗಿ ಇಂದ್ರಕುಮಾರು ಅನೇಕ ಬಾರಿ ನನ್ನ ಮನೆಗೆ ಬಂದಿದ್ದಾನೆ. ಬಹುಶಃ ನಾನು ಜಿಲ್ಲಾಧಿಕಾರಿ ಆಗಿದ್ದಾಗ ನನ್ನ ಮನೆ ತೆರೆದ ಬಾಗಿಲಂತಿತ್ತು, ನಿಮಗೆ ಗೊತ್ತಿದೆ. ಯಾರು ಬೇಕಾದರೂ ಬರ್ಬೋದಾಗಿತ್ತು, ಯಾರು ಬೇಕಾದರೂ ಹೋಗ್ಬೋದಾಗಿತ್ತು. ನಾನು ಅಧಿಕಾರ ಸ್ವೀಕರಿಸಿದ ಅಂಜನಪ್ಪನೂ ಗೊತ್ತಿದೆ. ಅಧಿಕಾರ ಸ್ವೀಕರಿಸಿದ ನಂತರ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳಿದರು, ಸರ್, ಇಲ್ಲಿ ಗೇಟನ್ನು ಯಾವಾಗಲೂ ಹಾಕಿರ್ತಾರೆ, ನಾನು ಗೇಟ್ ಹಾಕಿರ್ತೇನೆ, ನಾನು ಇಲ್ಲೇ ನಿಂತಿರ್ತೇನೆ, ಬಂದವರಿಗೆ ವಿಚಾರಿಸಿ ನೀವು ಹೇಳಿ ಇಂಟರ್ಕಾಮ್ನಲ್ಲಿ ಮಾತಾಡಿಸಿ ಕಳಿಸ್ಕೊಡ್ತೇನೆ, ಆಗ್ಬೋದಾ ಅಂತ. ನಾನು ಹೇಳಿದೆ, ಇದು ಹಳೆ ಸಿಸ್ಟಮಪ್ಪ, ಹೊಸ ಸಿಸ್ಟಮ್ ಅಲ್ಲ, ತೆರೆದಿದೆ ಬಾಗಿಲು, ಒಬ್ಬ ಅತಿಥಿ ಅಂತ ಏನು ಕುವೆಂಪು ಹೇಳ್ತಾರಲ್ಲ, ತೆರೆದಿದೆ ಮನೆ ಮತ್ತು ಮನ ಅಂತ. ಹಾಗೆ ಇದು ನಮ್ಮ ಮನೆ ಅಂತ ನುಗ್ಗು ಬರ್ತಾ ಇದ್ರು. ಜಿಲ್ಲಾಧಿಕಾರಿ ಮನೆ ಅಂತ ಭಾವಿಸ್ತಾನೆ ಇರಲಿಲ್ಲ. ಯಾರೋ ನಮ್ಮ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ ಅನ್ನೋ ಭಾವನೆಯಿಂದ ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಂದ್ರಕುಮಾರ್ ಸ್ವತಃ ಸಾಹಿತಿಯಾಗಿ, ಅವು ಪತ್ರಕರ್ತ ಸಾಹಿತಿ ಆದರೆ
ಆ ಮೌಲ್ಯಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಪತ್ರಕರ್ತರಿಗೆ ಒಂದು ಚಿಕಿತ್ಸಕ ಬುದ್ಧಿ ಇರುತ್ತೆ, ಪತ್ರಕರ್ತರಿಗೆ ವಿಮರ್ಶೆಯ ಶಕ್ತಿ ಇರುತ್ತೆ, ಪತ್ರಕರ್ತರಿಗೆ ಇನ್ನೊಬ್ಬರ ದೃಷ್ಟಿಯಿಂದ ಅವನ ಕೃತಿಯನ್ನು ನೋಡುವಂಥ ವಿಚಕ್ಷಣತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇಂದ್ರಕುಮಾರ್ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರು ಸಾಯುವ ವಯಸ್ಸಲ್ಲ, ಆದರೆ ವಯಸ್ಸಿಗೆ ಯಾವ ವಯಸ್ಸಿಗೆ ಸಾವಬೇಕು ಅನ್ನುವ ನಿಯಮವೂ ಕಟ್ಟಳೆಗಳು ಇಲ್ಲ. ಒಂದು ವೇಳೆ ನಾವು ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಪದಾರ್ಥಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು. ಈ ಮನುಷ್ಯ ಅನ್ನೋ ಪ್ರಾಣಿಗೆ, ಪ್ರಾಡಕ್ಟ್ಗೆ ಎಕ್ಸ್ಪೈರಿ ಡೇಟೇ ಇಲ್ಲ, ಯಾವಾಗ ಬೇಕಾದರೆ ಎಕ್ಸ್ಪೈರ್ ಆಗ್ಬೋದು. ಈ ದುರಂತ ಬಹುಶಃ ನಮಗೂ ಎಕ್ಸ್ಪೈರಿ ಡೇಟ್ ಇದ್ದಿದ್ರೆ ಇನ್ನೂ ನಾವು ಎಷ್ಟು ಮನೆಗಳನ್ನ ಕಟ್ಟಬೇಕು, ಬಂಗ್ಲೆಗಳನ್ನ ಕಟ್ಟಬೇಕು, ಎಷ್ಟು ದುರಾಸೆ ನಮ್ಮಲ್ಲಿ ಇರ್ತಾ ಇತ್ತು ನಮ್ಗೆ ಗೊತ್ತಿಲ್ಲ. ಭಗವಂತ ಅದಕ್ಕೆ ನಮ್ಮ ಬದುಕನ್ನು ಕೊಟ್ಟ ಮೇಲೆ ಸಾವು ಯಾವಾಗ ಅಂತ ಅವನು ಭಗವಂತ ಬರೆದಿಟ್ಟಿಲ್ಲ. ಒಂದು ವೇಳೆ ಸಾವು ಇಂಥ ದಿವಸ ಅಂತ ಹೇಳಿದ್ರೆ ದಿನನಿತ್ಯ ನಾವು ಸಾಯ್ತಾ ಇದ್ದೀವಿ, ದಿನನಿತ್ಯ ನಮಗೆ ಸಾವಾಗ್ತಾ ಇದೆ. ಅದಕ್ಕಾಗಿಯೇ ಕವಿ ಹೇಳ್ತಾನೆ, ಒಬ್ಬ ಕವಿ, ನಾನು ಸಾವಿಗೆ ಹೇಳೋದಿಲ್ಲ, ಕಾರಣ ಸಾವು ಬಂದಾಗ ನಾನು ಇರೋದೇ ಇಲ್ಲ, ಸಾವು ಯಾಕೆ ಹೆದರಬೇಕು. ಇಂದ್ರಕುಮಾರ್ ಅವರು ಇಷ್ಟು ಅವಸರ ಯಾಕಿತ್ತು ಇಂದ್ರಕುಮಾರ್ಗೆ ಅಗಲಿಕ್ಕೆ ಅಂತ ನನ್ನ ಪ್ರಶ್ನೆ. ಅವರ ಮೇಲೆಲ್ಲೋ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ ನನ್ನ ಪ್ರಶ್ನೆಯನ್ನು. ಇಷ್ಟು ಅವಸರ ಬೇಕಾಗಿರಲಿಲ್ಲ. ಏಕೆಂದರೆ ಯಾವುದೋ ಒಂದು ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಅವರು ಪಾಪ ಅಕಾಲಿಕವಾಗಿ ಮೃತ್ಯುವನ್ನು ಅಪ್ಪಿದ್ದಾರೆ. ಅವರ ಶ್ರೀಮತಿ ಜಯಶ್ರೀಯವರು ಆ ಭಾರವನ್ನು ಹೊತ್ತು ಈ ಒಂದು ಪ್ರತಿಷ್ಠಾನವನ್ನು ಮಾಡಿ ಅವರು ನೆನೆಸ್ಕೊಳ್ತಾ ಇದ್ದಾರೆ. ಸನ್ಮಾನ್ಯ ಇಂದ್ರಕುಮಾರ್ ಅವರು ಸುಮಾರು 3 ದಶಕಗಳ ಕಾಲ ಪತ್ರಕರ್ತರ ಕೆಲಸ ಮಾಡಿದ್ದಾರೆ. ಅನೇಕ ಅವರು ಮೂಲತಃ ಹಳ್ಳಿಯ ನೆಲೆಯಿಂದ ಬಂದಂಥವ್ರು, ಗ್ರಾಮೀಣ ಸೊಗಡಿನಿಂದ ಬಂದಂಥವ್ರು. ಹಾಗಾಗಿ ಗ್ರಾಮದ ಜನರ, ಹಳ್ಳಿಯ ಜನರ ದುಃಖ ದುಮ್ಮಾನಗಳು ಗೊತ್ತಿತ್ತು. ಹಾಗಾಗಿ ಅನೇಕ ಮಬ್ಬಿನಾಚೆಯ ಬೆಳಕು, ನೇಗಿಲು, ಸಿದ್ಧಾರ್ಥ ನಾಟಕಗಳು, ಸ್ವಾತಂತ್ರ್ಯ ಸಂಗ್ರಾಮ, ತುಮಕೂರು ಜಿಲ್ಲೆ, ಇಂಥ ಅನೇಕ ಕೃತಿಗಳನ್ನು ರಚಿಸಿ ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಂಥ ಇಂದ್ರಕುಮಾರ್ ಅವರು ಇವತ್ತು ಅವರು ರಚಿಸಿದಂತಹ ನೆರೆದೆಲಗ ಅನ್ನುವಂತಹ ಕೃತಿಯನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ. ನೆರೆದೆಲಗ ಅಂದರೆ ರಾಗಿ ಅಂತ ಅರ್ಥ. ನೆರೆದೆಲಗ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಪದ, ಅದರ ಅರ್ಥ ರಾಗಿ ಅಂಥೇಳಿ. ಆ ರಾಗಿಯ ಬಗ್ಗೆ ಒಂದು ವಿಶೇಷ ಸಂಶೋಧನೆಯನ್ನು ಅವರ ತಾಯಿಯಿಂದ ಸ್ಫೂರ್ತಿ ಪಡೆದು ಇಂದ್ರಕುಮಾರ್ ರಚನೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ರಾಗಿ ಕುರಿತ ನಡೆದಿರತಕ್ಕಂಥ ಅಧ್ಯಯನಗಳ ಬಗ್ಗೆ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಐತಿಹಾಸಿಕವಾಗಿ ಪೌರಾಣಿಕ ಘಟನೆಗಳನ್ನು ರಾಗಿ ಬಗ್ಗೆ ಇರತಕ್ಕಂಥದ್ದು ನೆನೆಸ್ಕೊಂಡಿದ್ದಾರೆ. ರಾಗಿಯ ಪ್ರಾಚೀನತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಂಸ್ಕೃತಿಯ ಭಾಗವಾಗಿ ಹೇಗೆ ರಾಗಿ ಇದೆ, ರಾಗಿ ಅಂದರೆ ನಮ್ಮ ಜಾನಪದ ಸೊಗಡಿನ ರಾಗಿ, ಹಾಗೆ ರಾಗಿ ಕುರಿತ ಒಗಟುಗಳ ಬಗ್ಗೆ, ನಂಬಿಕೆಗಳ ಬಗ್ಗೆ ಅವರು ಇಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಅದನ್ನು ವಿಮರ್ಶೆ ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ರಾಗಿಯ ಬಗ್ಗೆ ಒಂದು ಸಮಗ್ರವಾದಂಥ ಅಧ್ಯಯನ. ಇದು ಬಹಳ ಒಳ್ಳೆಯ ಕೃತಿ. ಇದು ಬಹುಶಃ ಕೃಷಿ ಇಲಾಖೆ, ನಾನು ಕೃಷಿ ಇಲಾಖೆಯಲ್ಲೂ ಆಯುಕ್ತನ ಕೆಲಸ ಮಾಡಿದ್ದೇನೆ, ಅಗ್ರಿಕಲ್ಚರ್ ಕಮಿಷನರ್ ಆಗಿದ್ದೆ, ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಮಿಷನರು ಆಗಿದ್ದೆ. ರಾಗಿಯನ್ನು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ, ಬೆಂಬಲ ಬೆಲೆಯಲ್ಲಿ ಕೊಂಡ್ಕೊಳ್ತಾ ಇದ್ವಿ. ಆಗ ರಾಗಿ ಬೆಳೆದವರ ಮುಖದ ಮೇಲಿನ ಮಂದಹಾಸವನ್ನು ಕಂಡಿದ್ದೇನೆ, ನೋವನ್ನು ಕಂಡಿದ್ದೇನೆ. ಆದರೆ ರಾಗಿ ಮಾತ್ರ ನಾವು ಅವಿಭಾಜ್ಯ ಅಲ್ಲ. ರಾಗಿ ವಿಶೇಷವಾಗಿ ಮಧುಮೇಹದಿಂದ ನರಳುತ್ತಾ ಇರೋರಿಗೆ ರಾಗಿ ಒಂದು ರೀತಿಯ ಪರಮಾನ್ನ ಇದ್ದ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.